ಕರ್ನಾಟಕದ ರಣಕಣದಲ್ಲಿ ಈಗ ಮಾತಿನ ಸಮರ ತಾರಕಕ್ಕೇರಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭಯೋತ್ಪಾದಕ ಅಂತೇಳಿ ಕರೆದಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯ ವಿರುದ್ಧ ಕೇಸರಿ ಪಡೆ ನಿಗಿ ಕೆಂಡ ಕಾರ್ತಿದೆ. ಖರ್ಗೆ ಅವರದು ಅಧಿಕಾರದ ಅಹಂಕಾರವೋ ಅಥವಾ ಮಾನಸಿಕ ದೌರ್ಬಲ್ಯವೋ ಅಂತೇಳಿ ಈಗ ಬಿಜೆಪಿ ನಾಯಕರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಅದರೊಂದು ವರದಿ ನಿಮ್ಮ ಮುಂದೆ. ಖರ್ಗೆ ಮಾತಿಗೆ ಕೇಸರಿ ಪಡೆ ಕಿಡಿಕಿಡಿ. ಮಾನಸಿಕ ಅಸ್ವಸ್ಥತೆಯಿಂದ ಬಿಜೆಪಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೋದಿಯವರನ್ನ ಟೆರರಿಸ್ಟ್ ಎಂದಿದ್ದು ಈಗ ವಿವಾದ ಕೇಂದ್ರ ಬಿಂದುವಾಗಿದೆ. ಖರ್ಗೆ ವಿರುದ್ಧ ಕೇಸರಿ ನಾಯಕರೆಲ್ಲ ಕೆಂಡಾಮಂಡಲರಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಸುದೀರ್ಘ ರಾಜಕೀಯ ಅನುಭವಕ್ಕೆ ಅವರ ಇತ್ತೀಚಿನ ಹೇಳಿಕೆಗಳು ತಕ್ಕದಾಗಿಲ್ಲ ಅಂತ ಬಿಜೆಪಿ ನಾಯಕ ಸಿಟಿ ರವಿ ಕಿಡಿಕಾರಿದ್ದಾರೆ. ಖರ್ಗೆ ಅವರ ವರ್ತನೆ ಮೆಂಟಲ್ ಹಾಸ್ಪಿಟಲ್ ರೋಗಿಯಂತಿದೆ ಅಂತ ಲೇವಡಿ ಮಾಡಿರುವ ಅವರು ಗುಜರಾತ್ ಜನರನ್ನ ಅನಕ್ಷರಸ್ಥರೆಂದಿದ್ದು ಹಾಗೂ ಪ್ರಧಾನಿ ಮೋದಿ ಅವರನ್ನ ಭಯೋತ್ಪಾದಕ ಅಂತ ಕರೆದಿರೋದು ಕನ್ನಡಿಗರಿಗೆ ತಂದ ಗೌರವ ಅಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ನಿಜವಾದ ಭಯೋತ್ಪಾದಕರನ್ನ ಬ್ರದರ್ಸ್ ಅಂತ ಕರೆಯುವ ಕಾಂಗ್ರೆಸ್ ಸಂಸ್ಕೃತಿಯೇ ದೇಶದ ದೌರ್ಭಾಗ್ಯ ಅಂತ ಅವರು ಕುಟುಕಿದ್ದಾರೆ. ತಮ್ಮ ರಾಜಕೀಯ ಅನುಭವಕ್ಕೆ ತಕ್ಕದಾಗಿರ್ತಕ್ಕಂಥ ಹೇಳಿಕೆ ಅಲ್ಲ. ನಿಮ್ಮ ಹೇಳಿಕೆ ಮಾನಸಿಕ ಅಸ್ವಸ್ಥರ ಹೇಳಿಕೆಯ ರೀತಿಯಲ್ಲೇ ಹೇಳಿಕೆ ಕೊಡ್ತಾ ಇದ್ದೀರಿ. ನಿಮ್ಮ ಪಕ್ಷ ಮೊಹಬ್ಬತ್ ಕಾ ದುಕಾನ್ನ ಮಾತನಾಡ್ತಿತ್ತು, ಆದರೆ ನೀವು ಮಾರ್ಕೆಟಿಂಗ್ ಮಾಡ್ತಾ ಇರೋದು ನಫರತ್ ಕಾ ದುಕಾನ್ನ ಸರಕುಗಳನ್ನೇ ಮಾರ್ಕೆಟ್ ಮಾಡ್ತಾ ಇರೋದು. ಗುಜರಾತ್ನ ಜನರನ್ನ ಅನಕ್ಷರಸ್ಥರು ಅಂತ ಹೇಳಿದ್ವಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭಯೋತ್ಪಾದಕ ಅಂತ ಕರೆದಿದ್ದೀರಿ. ಬಿಜೆಪಿ RSSನ ವಿಷಜಂತು, ಅದನ್ನ ಕೊಲ್ಲಿ ಅಂತ ನೀವು ಮುಸಲ್ಮಾನರನ್ನ ಎತ್ಕಟ್ಟೋ ಕೆಲಸ ಮಾಡ್ತೀರಿ. ಇದೆಲ್ಲ ನೋಡಿದಾಗ ನೀವು ಮೆಂಟಲ್ ಹಾಸ್ಪಿಟಲ್ ಪೇಷಂಟ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಬಹುತೇಕ ಜನ ಭಾವಿಸಿದ್ದಾರೆ. ಇತ್ತ ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಖರ್ಗೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದು ವಯಸ್ಸಿನ ಮರೆಯೋ ಅಥವಾ ಅಧಿಕಾರದ ಅಹಂಕಾರವೋ ಅಂತ ಪ್ರಶ್ನಿಸಿದ್ದಾರೆ. ಸತತ 3ನೇ ಬಾರಿ ಪ್ರಧಾನಿಯಾಗಿ ಆಯ್ಕೆಯಾದವರನ್ನ ಟೀಕಿಸೋದು ಖರ್ಗೆ ಅವರ ಅಸಹಾಯಕತೆಯನ್ನ ತೋರಿಸುತ್ತದೆ ಅಂತ ಅವರು ಹೇಳಿದ್ದಾರೆ. ಇನ್ನು JDS ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯಿಸಿ, ರಾಜಕಾರಣದಲ್ಲಿ ಹಿರಿಯರು ಸಂಯಮದಿಂದ ವರ್ತಿಸಬೇಕು. ವೈಯಕ್ತಿಕ ನಿಂದನೆ ಮಾಡೋದು ಯುವ ಪೀಳಿಗೆಗೆ ತಪ್ಪು ಸಂದೇಶ ನೀಡುತ್ತೆ. ಹೈಕಮಾಂಡ್ ಮೆಚ್ಚಿಸಲು ಇಂತಹ ಹೇಳಿಕೆ ನೀಡೋದು ಖರ್ಗೆ ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರೋದಿಲ್ಲ ಅಂತ ಕಿವಿಮಾತು ಹೇಳಿದ್ದಾರೆ. ಅಲ್ಲದೆ ದಾವಣಗೆರೆಯಲ್ಲಿ ಮಾಜಿ ಶಾಸಕ MP ರೇಣುಕಾಚಾರ್ಯ ಕೂಡ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅವ್ರಿಗೆ ವಯಸ್ಸಿನ ಮರು ಜಾಸ್ತಿ ಆಗಿದೆಯೋ ಅಥವಾ ಅಧಿಕಾರದ ಅಹಂಕಾರದಿಂದ ಈ ತರ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಈ ದೇಶದ ಪ್ರಧಾನಮಂತ್ರಿಗಳಲ್ಲಿ ಹೈಯೆಸ್ಟ್ ದಿನಗಳನ್ನ, ಹೈಯೆಸ್ಟ್ ತಿಂಗಳುಗಳ ಪ್ರಧಾನಿಯಾಗಿ 140 ಕೋಟಿ ಜನ ಆಯ್ಕೆ ಮಾಡಿರ್ತಕ್ಕಂಥ, ಸತತವಾಗಿ 3 ಬಾರಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಬಗ್ಗೆ, ಅವರ ದೇಶ ಪ್ರೇಮದ ಬಗ್ಗೆನೇ ಪ್ರಶ್ನೆಯನ್ನ ಎತ್ತಿದ್ದಾರೆ. ಈಗ ರಾಜಕಾರಣದಲ್ಲಿ ಹಿರಿಯರು ಸಂಯಮದಿಂದ, ಸಂಸ್ಕಾರದಿಂದ ವರ್ತನೆ ಮಾಡ್ತಕ್ಕಂಥದ್ದು ಆದಂಥ ಸಂದರ್ಭದಲ್ಲಿ ನಮ್ಮಂಥ ಯುವಕರಿಗೆ ಅದೊಂದು ರೀತಿ ದಾರಿದೀಪ ಆಗುತ್ತೆ. ಆದರೆ ಇವತ್ತು ಈ ರೀತಿಯಾದಂಥ ಒಂದು ವೈಯಕ್ತಿಕ ನಿಂದನೆಗಳು, ಹೇಳಿಕೆಗಳು ಕೊಡುವ ಮೂಲಕ, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆಜಿರವರು ಅತ್ಯಂತ ಅನುಭವಸ್ಥರಿದ್ದಾರೆ, ಹಿರಿಯರಿದ್ದಾರೆ. ಬಹುಶಃ ಎಲ್ಲೋ ಒಂದು ಕಡೆ ಅವರ ಹೈಕಮಾಂಡ್ಗೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಕ್ಕಂಥದ್ದಕ್ಕೆ ಈ ರೀತಿಯಾದಂಥ ವೈಯಕ್ತಿಕ ನಿಂದನೆ ಹೇಳಿಕೆಗಳು ಕೊಡೋದ್ರಿಂದ ಎಲ್ಲೋ ಒಂದು ಕಡೆ ಅವರ ಒಂದು ಪರ್ಸ್ನಾಲಿಟಿಗೆ ನನ್ನ ಅನಿಸಿಕೆ ಶೋಭೆ ತರ್ತಕ್ಕಂಥದ್ದಲ್ಲ. ನರೇಂದ್ರ ಮೋದಿಜಿಯವರ ಬಗ್ಗೆ ಕೀಳು ಮಟ್ಟದ ಭಾಷೆಗಳು, ಭಯೋತ್ಪಾದಕ ಚಟುವಟಿಕೆ ದಮನ ಮಾಡುತ್ತಿರುವ ನರೇಂದ್ರ ಮೋದಿಯವರಿಗೂ ಭಯೋತ್ಪಾದಕ ಅಂತ ಹೇಳ್ತಾರೆ. ಅಪ್ಪಟ ದೇಶಭಕ್ತರ ಬಗ್ಗೆ ಕಳೆದ ವಾರ ಅಲ್ಪಸಂಖ್ಯಾತರಿಗೆ ನಮಾಜ್ ಮಾಡುವ ಸಂದರ್ಭದಲ್ಲಿ ಅಂದ್ರೆ ವಿಷಸರ್ಪ ಹೋಲಿಸಿದ್ರು ಸಂಘ ಪರಿವಾರವನ್ನ.
ಅನೇಕ ಬಾರಿ ಈ ರೀತಿ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಕೇವಲ ಹೇಳಿಕೆಗಳಿಗೆ ಸೀಮಿತವಾಗದ ಈ ಹೋರಾಟ ಈಗ ಬೀದಿಗೆ ಇಳಿದಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಯತೀನ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ. ಖರ್ಗೆ ಅವರು ಕೂಡಲೇ ದೇಶದ ಜನರ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿರುವ ಪ್ರತಿಭಟನಾಕಾರರು ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಒಟ್ನಲ್ಲಿ ಖರ್ಗೆ ಅವರ ಒಂದು ಹೇಳಿಕೆ ಈಗ ರಾಜ್ಯಾದ್ಯಂತ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಜಟಾಪಟಿಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ಜನಾರ್ದನ್ ಹೆಬ್ಬಾರ್, ಜೀ ಕನ್ನಡ ನ್ಯೂಸ್, ಬೆಂಗಳೂರು.